ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೆಂಬಲಕ್ಕೆ ಇದೀಗ ದೂರದ ಆಂಧ್ರಪ್ರದೇಶದ ಜೂನಿಯರ್ NTR ಫ್ಯಾನ್ಸ್ಗಳು ನಿಂತಿದ್ದು, ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತಮಿಳುನಾಡಿನ ವಿಜಯ್ ತಲಪತಿ, ಆಂಧ್ರಪ್ರದೇಶದ ಜೂನಿಯರ್ NTR ಮತ್ತು ಕರ್ನಾಟಕದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈ ಮೂವರ ಫ್ಯಾನ್ಸ್ಗಳಲ್ಲಿ ಏನು ಸಿಮಿಲಾರಿಟಿ ಇದೆ ಅಂದರೆ, ಅದು ಎಲ್ಲ ಫ್ಯಾನ್ಸ್ಗಳು ತಮ್ಮ ನಾಯಕ ನಟರುಗಳನ್ನು ಎಂಥ ಒಂದು ಸಿಚುಯೇಷನಲ್ಲೂ ಕೂಡ ಬಿಟ್ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಮ್ಮ ಕನ್ನಡ ಮೀಡಿಯಾಗಳು ನಟ ದರ್ಶನ್ ಅವರ ಬಗ್ಗೆ ಇಲ್ಲಸಲ್ಲದ ಮಾಹಿತಿಗಳನ್ನು ಕೊಟ್ಟು ನಟ ದರ್ಶನ್ ಅವರನ್ನು ಯಾವಾಗ ನೋಡಿದ್ರೂ ಕೆಟ್ಟದಾಗಿಯೇ ಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು. ಆದರೆ ಅದೇ ಆಂಧ್ರ ಪ್ರದೇಶದ ಮೀಡಿಯಾಗಳು ನಟ ದರ್ಶನ್ ಅವರನ್ನು ಪಾಸಿಟಿವ್ ಆಗಿ ತೋರಿಸಿದ್ದು, ಇತ್ತೀಚೆಗೆ ನಟ ದರ್ಶನ್ ಅವರ ಬಗ್ಗೆ ಸಾಕಷ್ಟು ವರದಿಯಾಗಿದ್ದು, ದರ್ಶನ್ ಮಾಡ್ತಿದ್ದಂತಹ ಒಂದೇ ಒಂದು ಸಿನಿಮಾ ಕೂಡ ನೂರಾರು ಮಂದಿಗೆ ಆದಾಯದ ದಾರಿಯಾಗಿದ್ದು, ಇದೀಗ ನಟ ದರ್ಶನ್ ಅವರು ಜೈಲಲ್ಲಿದ್ದು ಯಾವ ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಷ್ಟ ಆಗ್ತಿದೆ ಅನ್ನೋದರ ಬಗ್ಗೆ ಆಂಧ್ರ ಪ್ರದೇಶದ ಖಾಸಗಿ ಮಾಧ್ಯಮವೊಂದು ವರದಿ ಮಾಡಿದೆ. ಇನ್ನು ಇದರ ಬೆನ್ನಲ್ಲೇ ಆಂಧ್ರ ಪ್ರದೇಶದ ಸೋಷಿಯಲ್ ಮೀಡಿಯಾ ಪೇಜ್ ಒಂದು ಜೂನಿಯರ್ NTR ವರ್ಸಸ್ ನಟ ದರ್ಶನ್ ಅವರ ಬಗ್ಗೆ ತನ್ನ ಪೇಜ್ನಲ್ಲಿ ಕ್ಯಾಂಪೇನ್ ಅನ್ನು ಮಾಡಿದ್ದು, ಯಾರಿಗೆ ಹೆಚ್ಚು ಅಭಿಮಾನಿಗಳು ಅಂತ ಪ್ರಶ್ನೆಯನ್ನು ಕೇಳಿತ್ತು. ಆದರೆ ಅಂತಹ ಆಂಧ್ರ ಪ್ರದೇಶದಲ್ಲೂ ಜೂನಿಯರ್ NTRಗೆ ಸರಿಸಮಾನವಾಗಿ ನಟ ದರ್ಶನ್ ಅವರು ಈ ಒಂದು ಕ್ಯಾಂಪೇನಲ್ಲಿ ಕಾಂಪಿಟೇಷನ್ ಅನ್ನು ಕೊಟ್ಟಿದ್ದು, ಇದು ಜೂನಿಯರ್ NTR ಫ್ಯಾನ್ಸ್ಗಳನ್ನು ಸಾಕಷ್ಟು ಇಂಪ್ರೆಸ್ ಮಾಡಿತ್ತು ಅಂತಲೇ ಹೇಳ್ಬೋದು. ಇದೀಗ ವೀಕ್ಷಕರೇ, ಜೂನಿಯರ್ NTR ಫ್ಯಾನ್ಸ್ಗಳು ಕೂಡ ನಟ ದರ್ಶನ್ ಅವರ ಸಪೋರ್ಟ್ಗೆ ನಿಂತಿದ್ದು, ನಟ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಟ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ಪೋಸ್ಟ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ವೀಕ್ಷಕರೇ, ಆಂಧ್ರ ಪ್ರದೇಶದಲ್ಲೂ ನಟ ದರ್ಶನ್ ಅವರ ಬಗ್ಗೆ ಈ ರೀತಿಯ ಒಳ್ಳೆ ಸುದ್ದಿಗಳನ್ನು ಮಾಡ್ತಾ ಇರುವ ಮೀಡಿಯಾಗಳು, ನಮ್ಮ ಕನ್ನಡ ಮೀಡಿಯಾಗಳು ಮಾತ್ರ ಪ್ರತಿನಿತ್ಯ ನಟ ದರ್ಶನ್ ಅವರ ಹೆಸರನ್ನು ಹಾಳು ಮಾಡುವಂತಹ ಪ್ರಯತ್ನದಲ್ಲಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರ ಫ್ಯಾನ್ಸ್ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ.